Hello friends, welcome to Catalyst Chemistry. As we discussed last class chemical properties, in that the most important is what Marconi capsule, anti-Marconi capsule, and next one is what last video discussed, that is seventh point is what ozonolysis. Okay, the JEE NEET question come from what this point, as well as what Marconi and next one is what anti-Marconi rule also. The last this is chemical properties of alkenes. This is the main heading. Okay, in this case this is the last one is what polymerization. Okay, this is important. Polymerization means what? This is called what the more number of monomers, means large number of monomers together we are going to call as a polymers. Okay, monomer andre single irtada, polymer andre many ಜಾಸ್ತಿ ಇರ್ತಾವಂತಂದ್ರೆ ಓಕೆ ಇಟ್ ಮೇ ಬಿ ವಾಟ್ 2 3 4 ಸೋ ಆನ್, ದಟ್ ಈಸ್ ಇಂಡಿಕೇಟ್ ವಾಟ್ ಪಾಲಿ. ನೀವು ನೆನಪಿನಾಗ ಇಟ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ಇಥೀನ್ ಇರ್ತದೆ ಅಂತ ತಿಳ್ಕೊಡ್ರಿ. ಇಥೀನ್ ಈಸ್ ಕನ್ವರ್ಟೆಡ್ ಇಂಟು ಪಾಲಿಥೀನ್. ಪಾಲಿಥೀನ್ ಮೀನ್ಸ್ ವಾಟ್? ದಟ್ ಈಸ್ ಎನ್ ನಂಬರ್ ಆಫ್ ಇಥೀನ್ ಮಾಲಿಕ್ಯೂಲ್ಸ್ ಆರ್ ದೇರ್, ದಟ್ ಈಸ್ ಇಂಡಿಕೇಟ್ ವಾಟ್ ಪಾಲಿಥೀನ್. ಓಕೆ, ಪಾಲಿಮರೈಸೇಷನ್ ಅಂದರೆ ಯು ನೋ ವೆರಿ ಅಬೌಟ್ ದ್ಯಾಟ್. ಪಾಲಿಥೀನ್ ಬ್ಯಾಗ್ಸ್ ಬರ್ತಾವೆ ನೋಡ್ರಿ, ಪಾಲಿಥೀನ್ ಬ್ಯಾಗ್ಸ್ ಬರ್ತಾವಲ್ಲ ಎಲ್ಲ. ಓಕೆ, ಹೆಂಗೆ ಪಾಲಿಥೀನ್ ಬ್ಯಾಗ್ ಕಂಟೈನಿಂಗ್ ವಾಟ್ ಈಸ್ ಪಾಲಿಥೀನು, ಪ್ಲಾಸ್ಟಿಕ್ ಬ್ಯಾಗು ಕಂಟೈನ್ ಪ್ಲಾಸ್ಟಿಕ್ ಬ್ಯಾಗು, ಪಾಲಿಥೀನ್ ಬ್ಯಾಗ್ ಒಳಗೆ ಏನಿರ್ತದೆ ಅಂತ ಕ್ವಶನ್ ಕೇಳೋ ಚಾನ್ಸಸ್ ಇರ್ತದೆ. ಅದ್ರೊಳಗೆ ಏನಿರ್ತದೆ ಹೇಳ? ಇಥೀನ್ ಇರ್ತದೆ. ಏನಿರ್ತದೆ? ಇಥೀನ್. ನೀವು ಯಾವುದೋ ಒಂದು ಕ್ಯಾರಿ ಬ್ಯಾಗ್ ಅಂತ ಕರಿತಿರ್ತೀರ, ಹೌದಿಲ್ಲ? ದಟ್ ಈಸ್ ಕಾಲ್ಡ್ ವಾಟ್? ಪಾಲಿಮರ್ ಓನ್ಲಿ. ಓಕೆ, ಅದಕ್ಕೆ ಪಾಲಿಮರ್ ಅಂದ್ರೆ ದಟ್ ಪಾಲಿಮರ್ ಕಂಟೈನಿಂಗ್ ವಾಟ್? ವಿಚ್ ಕಂಪೌಂಡ್ ಈಸ್ ಇಟ್? ದಟ್ ಈಸ್ ಕಾಲ್ಡ್ ವಾಟ್? ಇಥೀನ್. ಇಥೀನ್ ಕಂಪೌಂಡ್, ಆರ್ ಯು ಕ್ಯಾನ್ ಸಿ ವಾಟ್? ಮಾಲಿಕ್ಯೂಲ್, ನೋ ಪ್ರಾಬ್ಲಮ್. ಓಕೆ, ಹೆಂಗೆ ಫಾರ್ಮೇಷನ್ ಮಾಡ್ತಾರೆ? ದೇ ಆರ್ ಗೋಯಿಂಗ್ ಟು ಮೇಂಟೈನ್ ಹೈ ಟೆಂಪ್ರೇಚರ್ ಆ್ಯಂಡ್ ಹೈ ಪ್ರೆಷರ್ ವಿತ್ ಹೆಲ್ಪ್ ಆಫ್ ದ ಕ್ಯಾಟಲಿಸ್ಟ್. ದೇರ್ ಈಸ್ ಅ ಫಾರ್ಮೇಷನ್ ಆಫ್ ವಾಟ್? ಪಾಲಿಥೀನ್ ಪ್ರಾಡಕ್ಟನ್ನು ಫಾರ್ಮೇಷನ್ ಮಾಡ್ತಾರೆ. ಈಗ ನಾವು ಒಂದು ಕ್ಯಾರಿ ಬ್ಯಾಗ್, ಈಗ ಫಾಸ್ಟ್ಲಿ ಕ್ಯಾರಿ ಬ್ಯಾಗ್ ಅಂತ ಕರಿತೀರ, ಅಂದ್ರೆ ರೆಡಿ ಆಗಬೇಕಂದ್ರೆ ಏನು? ದೇ ಆರ್ ಗೋಯಿಂಗ್ ಟು ಮೇಂಟೈನ್ ಹೈ ಟೆಂಪ್ರೇಚರ್, ಹೈ ಪ್ರೆಷರ್. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಆ್ಯಡ್ ಅ ಕ್ಯಾಟಲಿಸ್ಟ್. ವೈ ದೇ ಆರ್ ಗೋಯಿಂಗ್ ಟು ಆ್ಯಡ್ ಅ ಕ್ಯಾಟಲಿಸ್ಟ್? ಬಿಕಾಸ್ ಆಫ್ ದೇ ಆರ್ ಗೋಯಿಂಗ್ ಟು ರೆಡ್ಯೂಸ್ ದ time period of what? Reaction or what is that product formation. ಓಕೆ, ಈಗ ಕ್ಯಾಟಲಿಸ್ಟ್ ಯೂಸ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಟೇಕ್ ಮಚ್ ಟೈಮ್ ಜಾಸ್ತಿ ತೊಗೋತದ. ಓಕೆ, ಮತ್ತು ನಮಗೆ ಕರೆಕ್ಟಾಗಿ ಏನು ಬರೋಂಗಿಲ್ಲ, ಪ್ರೊಡಕ್ಟ್ ಬರೋಲ್ಲ. ಅದಕ್ಕೆ ಏನಪ್ಪ ಅಂತಂದ್ರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್? ಕ್ಯಾಟಲಿಸ್ಟ್. ಮೀನ್ಸ್ ವಾಟ್ ಈಸ್ ದ ರೋಲ್ ಆಫ್ ಕ್ಯಾಟಲಿಸ್ಟ್? ಇನ್ಕ್ರೀಸ್ ದ ರೇಟ್ ಆಫ್ ದ ರಿಯಾಕ್ಷನ್ ಅಂತ ಕರಿತಿರ್ತೀರಿ ನೀವು. ಓಕೆ, ಪಾಲಿಮರೈಸೇಷನ್ ಇದು ಇಂಟ್ರೊಡಕ್ಷನ್. ಈಗ ಜಸ್ಟ್ ನೋಡಿರಿ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಎಕ್ಸಾಂಪಲ್ ಈಸ್ ದಟ್ ಈಸ್ ಫಸ್ಟ್ ಒನ್ ಈಸ್ ವಾಟ್? ಮೋನೋಮರ್ ಇಸ್ ದೇರ್. ಈಗ ಮೋನೋಮರ್ ಅಂತಂದ್ರೆ ನಾವೊಂದು ಎಕ್ಸಾಂಪಲ್ ನಮಗೆ ಇದನ್ನ ತೊಗೋಬೇಕು. CH2 ಡಬಲ್ ಬಾಂಡ್ CH2 ಹಿಂಗೆ ಇರ್ತೈತಿ. ದಿಸ್ ಈಸ್ ಕಾಲ್ಡ್ ಎನ್. ಎನ್ ಅಂತಂದ್ರೆ ದಟ್ ಮೇ ಬಿ 1 2 3 ಸೋ ಆನ್ ಅಂತಂದಂಗೆ ನೀವು ಏನು ಬೇಕಾದ ತೊಗೋಬೋದು. ಇಲ್ಲಿ ಎನ್ ಈಕ್ವಲ್ ಟು 1 2 3 ಏನು ಬೇಕಾದ ತೊಗೋಬೋದು. ಓಕೆ, ನೆಕ್ಸ್ಟ್ ಇದ್ರೊಳಗೆ ಏನು ಮೇಂಟೈನ್ ಮಾಡ್ತಾರೆ? ಹೈ ಟೆಂಪ್ರೇಚರ್, ಪ್ರೆಷರ್ ಮತ್ತೇನು ಕ್ಯಾಟಲಿಸ್ಟ್ ಹಾಕಬೇಕು. ಇದು ಇಂಪಾರ್ಟೆಂಟ್, ನೆನಪಿನ ಇಟ್ಕೋಬೇಕು. ಹೈ ಟೆಂಪ್ರೇಚರ್, ದ ನೆಕ್ಸ್ಟ್ ಒನ್ ಈಸ್ ವಾಟ್? ಪ್ರೆಷರ್. ಹೈ ಪ್ರೆಷರು ಮತ್ತು ಟೆಂಪ್ರೇಚರು. ನೆಕ್ಸ್ಟ್ ಒನ್ ಈಸ್ ವಾಟ್? ದೇ ಆರ್ ಗೋಯಿಂಗ್ ಟು ಆ್ಯಡ್ ಅ ವಾಟ್? ಕ್ಯಾಟಲಿಸ್ಟನ್ನು ಆ್ಯಡ್ ಮಾಡ್ತಾರೆ. ಓಕೆ, ಇದನ್ನ ಆ್ಯಡ್ ಮಾಡಿದಾಗ ದಿಸ್ ಇಥೀನ್ ಮಾಲಿಕ್ಯೂಲ್ ಇಸ್ ಕನ್ವರ್ಟೆಡ್ ಇನ್ ಟು ವಾಟ್? ಪಾಲಿಥೀನ್ ಆಗ್ತದೆ. ಪಾಲಿಥೀನ್ ಹತ್ರ ಈ ರೀತಿ ಇರ್ತದೆ. CH2, ನೆಕ್ಸ್ಟ್ ಒನ್ ಈಸ್ ವಾಟ್? CH2 ಹಿಂಗೆ ಇರ್ತೈತಿ. ಇದು ಬಾಂಡ ಹಿಂಗೆ. ದಿಸ್ ಈಸ್ ಕಾಲ್ಡ್ ವಾಟ್? ಪಾಲಿಥೀನ್. ಓಕೆ, ಇಲ್ಲಿ ಏನು ಬರೋದ್ರಿ? ಮೋನೋಮರ್. ಇದಕ್ಕೆ ಏನಂತ ಕರೀತಾರೆ ಯೂಸ್ವಲಿ? ದಿಸ್ ಈಸ್ ಕಾಲ್ಡ್ ಮೋನೋಮರ್. ಒನ್ನ ಇರ್ತೈತಿ. ದಿಸ್ ಈಸ್ ಕಾಲ್ಡ್ ವಾಟ್? ಪಾಲಿಥೀನ್ ಅಂತ. ದಿಸ್ ಈಸ್ ಕಾಲ್ಡ್ ವಾಟ್? ಪಾಲಿಮರ್. ಇದಕ್ಕೆ ಏನಂತ ಕರಿತೀರಿ ನೀವು? ಪಾಲಿಮರ್ ಅಂತ ಕರಿತೀರಿ. ಗುರ್ತಾತ? ಮೊನೋಮರ್ ಅಂತಂದ್ರೆ ಏನು, ಪಾಲಿಮರ್ ಅಂದರೆ ಏನು ಗುರ್ತಾತ? ಈಸ್ ಇಟ್ ಕ್ಲಿಯರ್? ಓಕೆ, ನೋಡಿರಿ. ಗುರ್ತಾತ? ಮೊನೋಮರ್ ಅಂದರೆ ಏನು, ಪಾಲಿಮರ್ ಅಂದರೆ ಏನು? ಇದಕ್ಕೆ ಮೊನೋಮರ್ ಇಲ್ಲಿ ಸಿಂಗಲ್ ಇರ್ತೈತಿ, ಒನ್ ಇರ್ತೈತಿ. ದಿಸ್ ಈಸ್ ಆಲ್ಸೋ ಒನ್ ಅಂತಂದ್ರೆ ಏನು? ದಿಸ್ ಈಸ್ ಎನ್ ನಂಬರ್, ಎಷ್ಟು ಬೇಕಾದಷ್ಟು ಇರ್ಬೋದು. ಕಂಟಿನ್ಯೂ ಚೈನ್ ಇರ್ತೈತಿ. ಹಿಂಗಂದ್ರೆ ಏನು ಮೀನಿಂಗ್ ಗುರ್ತೈತಿ? ಹಿಂಗೆ ಬ್ರೆಕೆಟ್ ಹಾಕಿ ಹಿಂಗೆ ಬರೆದ್ರೆ ಇಲ್ಲಿ ಮತ್ತು ನೆಕ್ಸ್ಟ್ ಇಥೀನ್ ಮಾಲಿಕ್ಯೂಲ್ ಅದಾವು ತಂದಂಗೆ ಆಯ್ತು. ಗುರ್ತಾಯ್ತು? ದಟ್ ಈಸ್ ವಾಟ್ ದೇ ಕಾಲ್ಡ್ ಆಸ್ ಅ ಪಾಲಿಥೀನ್ ಅಂತ ಕರಿತಾನೆ. ಓಕೆ, ಇದೊಂದು ನೆನಪಿನ ಇಟ್ಕೊಂಡ್ಬಿಡು. ನೆಕ್ಸ್ಟ್ ಎಕ್ಸಾಂಪಲ್ ಹೌ ಟು ಟೇಕ್ ಅ ಪ್ರೊಪಿನ್ ತೊಗೊಳ್ರಿ. ಸೇಮ್ ಸಿಮಿಲರ್ ಎಕ್ಸಾಂಪಲ್, ಏನು ಚೇಂಜಸ್ ಆಗಲ್ಲ. ಎನ್ ಆ್ಯಸ್ ಇಟ್ ಈಸ್ ತೊಗೋತೀರಿ. ನೆಕ್ಸ್ಟ್ ಒನ್ ಈಸ್ ವಾಟ್? CH2 ಡಬಲ್ ಬಾಂಡ್ ಇರ್ತೈತಿ. ಇಲ್ಲಿ CH ಇರ್ತೈತಿ. ನೆಕ್ಸ್ಟ್ ಒನ್ ಈಸ್ ವಾಟ್? CH3. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್? ಇದು ಮೋನೋಮರ್. ದಿಸ್ ಈಸ್ ಇಂಡಿಕೇಟ್ ವಾಟ್? ಮೋನೋಮರ್. ದ ನೇಮ್ ಆಫ್ ದಿಸ್ ಒನ್ ಈಸ್ ಕಾಲ್ಡ್ ವಾಟ್? ಪ್ರೊಪಿನ್ ಅಂತ ಕರಿತೀರಿ ಯೂಸ್ವಲಿ. ಸೇಮ್ ಇದ್ರೊಳಗೆ ಎಲ್ಲ ಸೇಮ್ ಯೂಸ್ ಮಾಡಿರಿ. ಹೈ ಟೆಂಪ್ರೇಚರ್, ಹೈ ಪ್ರೆಷರ್. ನೆಕ್ಸ್ಟ್ ಒನ್ ಈಸ್ ವಾಟ್? ಕ್ಯಾಟಲಿಸ್ಟ್. ಸೇಮ್ ಯೂಸ್ ಮಾಡಿರಿ ಅಂದ್ರೆ ಪ್ರೊಡಕ್ಟ್ ಬರೋ ಚಾನ್ಸಸ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಡಬಲ್ ಬಾಂಡ್ ಎಲ್ಲಿ ಅಟ್ಯಾಕ್ ಆಗ್ತದೆ ಅನ್ನೋದು ನೀವು ಥಿಂಕ್ ಮಾಡಬೇಕಾಗ್ತದೆ. ಡಬಲ್ ಬಾಂಡ್ ಅಂತಂದ್ರೆ ಜಸ್ಟ್ ಏನಾಗ್ತದೆ? ಚೇಂಜ್ ಆಗ್ತೈತಿ. ಓಕೆ, ಗ್ರೂಪ್ ಚೇಂಜ್ ಆಗ್ತೈತಿ. ಅಷ್ಟು ಬರೆದ್ರೆ ಸಾಕು ನಾವು. ಈಗ ಫಾರ್ ಎಕ್ಸಾಂಪಲ್ ನೋಡ, CH ಬರಿತೀರಿದ್ರಿ. ಇಲ್ಲೊಂದು H ಬರೋದ್ರೆ ಅಂದ್ರೆ ಡೈರೆಕ್ಟ್ ಬರಿತೈತಿ. ನೀವು ಇಲ್ಲ ಅಂದ್ರೆ CH2 ತೊಗೋಬೇಕು. ಸಿಂಗಲ್ ಬಾಂಡ್ CH. ನೆಕ್ಸ್ಟ್ ಹಿಯರ್ ಈಸ್ ವಾಟ್? CH3 ಇರ್ತೈತಿ. ಈ ರೀತಿ ಏನಾಗ್ತೈತಿ? ಚೈನ ಕಂಟಿನ್ಯೂ ಆಗ್ತೈತಿ ಈ ರೀತಿ ನೋಡಿ. ಓಕೆ, ಎನ್ಶಿಯಾಟಿವ್ ಡಿಫ್ರೆಂಟ್ ಅಂದರೆ ಎಲ್ಲ ಸೇಮ್, ಬಾಂಡ್ ಅಷ್ಟು ಚೇಂಜ್ ಮಾಡಿರ್ತಾನೆ. ಬೋತ್ ಆರ್ ಸೇಮ್ ಓನ್ಲಿ. ಓಕೆ, ಗುರ್ತಾಯ್ತಾ?
ನೆನಪಿನ ಇಟ್ಕೊಂಡ್ಬಿಡ್ಬೇಕು. ಅಂದ್ರೆ ನಮ್ಗೆ ಇಂಪಾರ್ಟೆಂಟ್ ಅಂದ್ರೆ ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ನಾಟ್ ದಿಸ್ ಗ್ರೂಪ್ ಈಸ್ ಆ್ಯಕ್ಟ್ ಆಸ್ ಅ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಗ್ತೈತಿ. ದಿಸ್ ಈಸ್ ಕಾಲ್ಡ್ ವಾಟ್ ಪಾಲಿಥೀನ್ ಅಂತ ಕರಿತೀರ, ಹೌದಿಲ್ಲ ಇದಕ್ಕೂ? ಹಾಂ, ಪಾಲಿಥೀನ್ ಇದು ಇಂಡೈರೆಕ್ಟ್ಲಿ, ಬಟ್ ಪರ್ಟಿಕ್ಯುಲರ್ ಕೇಳಿದ್ರೆ ದ ನೇಮ್ ಆಫ್ ದಿಸ್ ಈಸ್ ಕಾಲ್ಡ್ ಪಾಲಿಪ್ರೊಪೀನ್ ಅಂತ ಕರೀತಾರೆ. ಇದ್ರೊಳಗೆ ಏನಾಗ್ತದೆ? ಪಾಲಿಪ್ರೊಪೀನ್. ನೀವು ಇದನ್ನ ಹೆಂಗೆ ಬರಿಬೋದು ಹೇಳ? ಪಾಲಿಥೀನ್ ಅಷ್ಟೇ. ಓಕೆ, ಎರಡು ಅದಾವೆ, ಪಾಲಿಪ್ರೊಪೀನ್ ಅದ, ಇದು ದಿಸ್ ಈಸ್ ಕಾಲ್ಡ್ ವಾಟ್? ಪಾಲಿಮರ್. ಓಕೆ, ಈ ರೀತಿ ಬರೀತಾರೆ, ಇದು ನೆನಪಿನ ಹೋಗ್ಬೇಕು ನೀವು. ಓಕೆ, ಇಂಪಾರ್ಟೆಂಟ್. ಅಪ್ ಟು ದಿಸ್ ವಾಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ವಾಟ್ ಅಲ್ಕಿನ್ಸ್ ಕಂಪ್ಲೀಟೆಡ್. ಮತ್ತು ಪಾಲಿಮರ್ಸ್ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಗೊತ್ತದು? ಪ್ಲಾಸ್ಟಿಕ್ ಆಗಲಿ, ಬಾಟಲನ್ನು ಸ್ಕ್ವೀಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ರೆಫ್ರಿಜರೇಟರ್ ಒಳಗೆ ಯೂಸ್ ಮಾಡ್ತಾರೆ, ರೇಡಿಯೋ ಒಳಗೆ ರೀ, ಪೈಪ್, ಟಿ ವಿ ಕೇಬಲ್ಸ್. ಓಕೆ, ಅದರೊಳಗೆಲ್ಲ ಏನು ಮಾಡ್ತಾರೆ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಬಟ್ ಇನ್ ದಿಸ್ ಕೇಸ್ ಕಂಪಲ್ಸರಿ ವಿ ಆರ್ ಗೋಯಿಂಗ್ ಟು ಮೇಂಟೈನ್ ವಾಟ್? ಹೈ ಟೆಂಪರೇಚರ್ ಆ್ಯಂಡ್ ಫ್ರೆಶರ್. ಓಕೆ, ನೀವು ನೆನಪಿನ ಹೋಗ್ಬೇಕು. ಅಪ್ ಟು ದಿಸ್ ವಾಟ್ ಅಲ್ಕೀನ್ಸ್ ಈಸ್ ಕಂಪ್ಲೀಟೆಡ್. ಓಕೆ, ಅಲ್ಕೇನ್ಸ್ ಕಂಪ್ಲೀಟೆಡ್ ಆಯಿತು, ಅಲ್ಕೀನ್ಸ್ ಕಂಪ್ಲೀಟೆಡ್ ಆಯಿತು. ಲಾಸ್ಟ್ ಪಾರ್ಟ್ ಇನ್ ದಿಸ್ ಟಾಪಿಕ್ ಈಸ್ ವಾಟ್? ದಟ್ ಈಸ್ ಅಲ್ಕೈನ್ಸ್. ಇದು ಇಂಪಾರ್ಟೆಂಟ್. ಅಲ್ಕೈನ್ಸ್ ಕಾಂಪಿಟೇಟಿವ್ ಲೆವೆಲ್ ನೀವು ನೋಡಿದ್ರೆ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಲ್ಕೈನ್ಸ್ ಇಂಪಾರ್ಟೆಂಟ್ ಆಗ್ತದೆ. ದ ನೆಕ್ಸ್ಟ್ ಥಿಂಗ್ ಈಸ್ ವಾಟ್? ಅಲ್ಕೈನ್ಸ್. ಓಕೆ, ಅಲ್ಕೈನ್ಸ್ ಇಂಟ್ರೊಡಕ್ಷನ್ IFAC ನೋಮೆನ್ಕ್ಲೇಚರ್ಸ್ ನೋಡೋಣ. ಓಕೆ, ಅಲ್ಕೈನ್ಸ್ ಅಂದರೆ ಆಟೋಮೆಟಿಕ್ ನಿಮ್ಗೆ ಗುರ್ತಾಗಿಬಿಡ್ತದೆ. ದಿಸ್ ಈಸ್ ಕಂಟೈನಿಂಗ್ ವಾಟ್? ಕಾರ್ಬನ್ ಟ್ರಿಬಲ್ ಬಾಂಡ್ ಇಷ್ಟಿರ್ತೈತಿ. ದಿಸ್ ಈಸ್ ಕಾಲ್ಡ್ ವಾಟ್? ಒನ್ ಹೈಡ್ರೋಜನ್. ಇನ್ ದಿಸ್ ಕೇಸ್ ಐ ಆಮ್ ಗೋಯಿಂಗ್ ಟು ರೈಟ್ ಅನದರ್ ಹೈಡ್ರೋಜನ್. ದಿಸ್ ಈಸ್ ಎಕ್ಸಾಂಪಲ್ ಫಾರ್ ವಾಟ್? ಸ್ಟ್ಯಾಂಡರ್ಡ್ ಎಕ್ಸಾಂಪಲ್. ದಿಸ್ ಈಸ್ ಅ ವಾಟ್? ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಫಾರ್ ವಾಟ್? ಅಲ್ಕೈನ್ಸ್. ನೋಡಿ, ಅಲ್ಕೇನ್ಸ್ ಈಸ್ ಕಾರ್ಬನ್ ಸಿಂಗಲ್ ಬಾಂಡ್, ಅಲ್ಕೀನ್ಸ್ ಈಸ್ ಕಾರ್ಬನ್ ಡಬಲ್ ಬಾಂಡ್, ಅಲ್ಕೈನ್ಸ್ ಈಸ್ ವಾಟ್? ಕಾರ್ಬನ್ ಟ್ರಿಬಲ್ ಬಾಂಡ್ ಈಸ್ ದೇರ್. ವಾಟ್ ಈಸ್ ಹೈಬ್ರಿಡೈಸೇಷನ್? ಡೈರೆಕ್ಟ್ ಇಲ್ಲೇ ಹೇಳ್ಬಿಡ್ತಾನೆ. ಹೈಬ್ರಿಡೈಸೇಷನ್ ಆಫ್ ದಿಸ್ ಕಾರ್ಬನ್ ಈಸ್ sp. Hybridization of this carbon is also what? sp. In this case how many sigma bonds are there? Only 2 sigma bonds. ಅಂದರೆ ಈ ಕಾರ್ಬನ್ಗೆ 1 2 ಸಿಗ್ಮಾ ಬಾಂಡ್ಸ, ಈ ಕಾರ್ಬನ್ಗೆ 1 2 ಇದಕ್ಕೂ ಇನ್ವಾಲ್ವ್ ಆಗ್ತದೆ, ಇದಕ್ಕೂ ಇನ್ವಾಲ್ವ್ ಆಗ್ತದೆ. ದ್ಯಾಟ್ಸ್ ವೈ ಐ ಟೋಲ್ಡ್ ಯು ದಿಸ್ ಕಾರ್ಬನ್ ಕಂಟೈನಿಂಗ್ ದಿಸ್ 2 ಸಿಗ್ಮಾ ಬಾಂಡ್ sp. ಹೌ ಮೆನಿ ಪೈ ಬಾಂಡ್ಸ್ ಆರ್ ದೇರ್? 2 ಪೈ ಬಾಂಡ್ಸ್. ಇದರೊಳಗೆ ಎಷ್ಟು ಪೈ ಬಾಂಡ್ ಅದ? 2. ಟೋಟಲ್ ಎಂಟೈರ್ ಕಂಪೌಂಡ್ ತೊಗೊಂಡ್ರಂದ್ರೆ ಹೌ ಮೆನಿ ಸಿಗ್ಮಾ ಆ್ಯಂಡ್ ಹೌ ಮೆನಿ ಪೈ ಬಾಂಡ್ ಅಂತ ಕ್ವಶನ್ಸ್ ಕೇಳ್ತಾನೆ. 1 2 3 ಟೋಟಲ್ ಎಷ್ಟಪ್ಪ? 3 ಸಿಗ್ಮಾ. ಪೈ ಬಾಂಡ್ ಎಷ್ಟು? 2 ಪೈ ಬಾಂಡ್. ಇದು ಸಿಂಪಲ್ ಕ್ವಶನ್. ಇದ್ರೊಳಗೆ ಏನೈತಿ? ಹೌದಾ? ಸಿಂಪಲ್ ಕ್ವಶನ್ ರೀ ಇವೆಲ್ಲ. ಓಕೆ, ಇಲ್ಲಿ 1 2 3 ಓಕೆ, 2 ಪೈ 3 ಸಿಗ್ಮಾ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ವಾಟ್? ಅಲ್ಕೈನ್ಸ್. ENE ಅಂತ YNE. ಇದು ಯೂಸ್ವಲಿ ಹೆಂಗೆ ಕರಿತಾರೆ ಇದಕ್ಕೆ? ನೋಡ, ಫಾರ್ ಎಕ್ಸಾಂಪಲ್ ANE ಅಂತಂದ್ರೆ ಅಲ್ಕೇನ, ENE ಅಲ್ಕೀನ, YNE ವಾಟ್? ಅಲ್ಕೈನ್. ಇದೊಂದು ಬೇಸಿಕ್ ಐತಿ. ಓಕೆ, ಬಿಟ್ರಿ. ನೆಕ್ಸ್ಟ್ ಆಯ್ತು, ಇಷ್ಟು ಮುಗಿತಾ? ಇದು ಯಾವುದು? ಅಲ್ಕೈನ್ಸ್ ಗುರ್ತದೆ. ಓಕೆ, ಇದಕ್ಕೆ ಏನಂತ ನೇಮ ಏನಂತ ಕರಿತಾರೆ ಅಂದರೆ ದಿಸ್ ಈಸ್ ಕಾಲ್ಡ್ ವಾಟ್? ಇಥೈನ್ ಅಂತ. ಹೌ ಮೆನಿ ಕಾರ್ಬನ್ಸ್ ಆರ್ ದೇರ್? 2 ಕಾರ್ಬನ್ ಈಸ್ ಇಂಡಿಕೇಟ್ ವಾಟ್? ಇಥ್. ದ್ಯಾಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ ಅ ಇಥೈನ್. YNE ಇಥೈನ್ ಅಂತ ಕರೀತಾರೆ. ಬಟ್ ದಿಸ್ ಇಥೈನ್ ಇಸ್ IPAC ನೋಮೆನ್ಕ್ಲೇಚರ್. ಇದು ಕಾಮನ್ ನೇಮು ಅನ್ಬೋದು. ದಟ್ ಈಸ್ ಕಾಲ್ಡ್ ವಾಟ್? ದ ಬೇಸಿಕ್ ಫಂಡಾಮೆಂಟಲ್ ನೇಮ್ ಅಂತ ಕರೀತಾರೆ. ದಟ್ ಈಸ್ ಕಾಲ್ಡ್ ವಾಟ್? ಅಸಿಟೈಲೀನ್ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್, ನೆನಪಿನ ಇಟ್ಕೋಬೇಕು. ಎಕ್ಸಾಮ್ದಾಗ ಹಿಂಗೂ ಕೇಳ್ತಾನೆ. ಅಸಿಟೈಲೀನ್ YNE ಇದಕ್ಕೆ ಏನಂತ ಕರೀತಾರೆ? ಅಸಿಟೈಲೀನ್ ಅಂತ ಕರೀತಾರೆ. ನೆನಪಿನ ಹೋಗ್ಬೇಕು. ಓಕೆ, ACETY. ಓಕೆ, AC ನೋಡಿರಿ ಸ್ಪೆಲ್ಲಿಂಗ್ ಏನಾಯ್ತಾ ಇಲ್ಲಿ ನೋಡಿರಿ. ACETYLENE. ಓಕೆ, ಅಸಿಟೈಲೀನ್. ಓಕೆ, ದಿಸ್ ಈಸ್ ವಾಟ್? ರೈಟ್. ಕನ್ಫ್ಯೂಸ್ ಆಗ್ತದೆ. ಓಕೆ, ಹಾಂ, ಯೂಸ್ವಲಿ ಕನ್ಫ್ಯೂಸ್ ಆಗ್ತದೆ. ಯಾಕೆ ಕನ್ಫ್ಯೂಸ್ ಆಗ್ತದೆ ಹೇಳ? ಇಲ್ಲಿ ENE ಬರ್ತೈತೆ ಅಲ್ರಿ ಅಂತ ನೀವು ಕೇಳ್ಬೋದು. ಇಲ್ಲ, ENE ಅಂತ. ಬಟ್ ಇನ್ ದಿಸ್ ಕೇಸ್ YLENE ಇಸ್ ದೇರ್. ದಿಸ್ ಈಸ್ ಕಾಲ್ಡ್ ವಾಟ್? ಅನ್ಸ್ಯಾಚುರೇಟೆಡ್ ಕಂಪೌಂಡ್. ಟ್ರಿಬಲ್ ಬಾಂಡ್ ಇರ್ತೈತೆ. ಮೆಜಾರಿಟಿ ಹುಡುಗರು ಮಿಸ್ಟೇಕ್ ಮಾಡೋದು. ಈ ಟೈಪ್ ಒಂದು ಕ್ವಶನ್ನ JE ಒಳಗೆ ಫ್ರೇಮ್ ಮಾಡಿದ್ದ. ಓಕೆ, ನೀವು ನೆನಪಿನ ಇಟ್ಕೋಬೇಕು. JE ಒಳಗೆ ನಾನು ನೆನಪಿಲ್ಲ, ಅದು ಕ್ವಶನ್ಸ್ ಪೇಪರ್ ನೋಡಿದ್ದೀನಿ, ಬಟ್ ಬಾಲ್ಸ್ ಆಯ್ತು. ಅದೆಲ್ಲರೂ ಸಿಕ್ತಂದ್ರೆ ಐ ವಿಲ್ ರಿಮೈಂಡ್ ಯು. ಓಕೆ, ಗೊತ್ತಾಯ್ತಾ? ಅಸಿಟೈಲಿನ್ ಅಂದ್ರೆ ಡೋಂಟ್ ಥಿಂಕ್ ದಿಸ್ ಈಸ್ ಅ ಕಾರ್ಬನ್ ಡಬಲ್ ಬಾಂಡ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಸಿಟೈಲಿನ್ ಮೀನ್ಸ್ ಯು ಹ್ಯಾವ್ ಟು ಥಿಂಕ್ ಅ ಕಾರ್ಬನ್ ಟ್ರಿಬಲ್ ಬಾಂಡ್. ಮೆಜಾರಿಟಿ ಹುಡುಗರು ಏನು ಮಾಡ್ತಾರೆ? ಏನು ಇರ್ತದಲ್ಲ, ಏನಂದ್ರೆ ಡಬಲ್ ಬಾಂಡ್ ತೊಗೊಂಡ್ಬಿಡ್ತಾರೆ ಅವ್ರ. ಗೊತ್ತಾಗತ್ತೈತೆ? ಡಬಲ್ ಬಾಂಡ್ ತೊಗೋಬೇಡ್ರಿ. ಅಸಿಟೈಲಿನ್ ಈಸ್ ಅ ವೆರಿ ಫಂಡಮೆಂಟಲ್, ವೆರಿ ಬೇಸಿಕ್ ಪಾಯಿಂಟ್ ಫಾರ್ ಅಲ್ಕೈನ್ಸ್. ಇನ್ ದಿಸ್ ಕೇಸ್ ದಟ್ ಈಸ್ ಕಂಟೈನಿಂಗ್ ವಾಟ್? ಟ್ರಿಬಲ್ ಬಾಂಡ್. ಆಯಿತಾ? ಮೋಸ್ಟ್ ಇಂಪಾರ್ಟೆಂಟ್. ನೆನಪಿನ ಹೋಗ್ಬೇಕು. ಇಂಥವೆಲ್ಲ ಪಾಯಿಂಟ್ಸ್ ನೆನಪಿನ ಹೋಗ್ಬೇಕಾ? ಓಕೆ, ಕ್ವಶನ್ಸ್ ಬಂದಿತ್ತಿದ್ರು JE ಇದ್ರ ಮ್ಯಾಗ. ಓಕೆ, ಮೇನ್ಸ್ ಒಳಗೆ ಕ್ವಶನ್ ಕೇಳಿದ್ದೆ ಅದನ್ನು. ಓಕೆ, ನೆಕ್ಸ್ಟ್ ನಿಮ್ಗೆ ಬೇಸಿಕ್ ಪಾಯಿಂಟ್ ಗೊತ್ತಿದ್ದಪ್ಪ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್. ದಟ್ ಈಸ್ ಕಾಲ್ಡ್ ವಾಟ್ ಈಸ್ ದ ಜನರಲ್ ಫಾರ್ಮುಲಾ. ಜನರಲ್ ಫಾರ್ಮುಲಾ ಕೇಳಿದ್ರೆ CnH2n -2 ಅದಂತೂ ನಿಮ್ಗೆ ಗುರ್ತೈತೆ. CnH2n -2 ದಿಸ್ ಈಸ್ ಅ ವಾಟ್? ಜನರಲ್ ಫಾರ್ಮುಲಾ. ಓಕೆ, ಗುರ್ತಾಯ್ತಾ? ಅದು CnH2n +2, CnH2n -2. This is what general formula for calculate the number of carbon atoms, and while you are going to write the
ಫಾರ್ಮುಲಾ ಫಾರ್ ಅಲ್ಕೈನ್ಸ್ಗೆ ಯೂಸ್ ಆಗ್ತದೆ ಇದು. ಓಕೆ, ನೆನಪು ಉಳಿತ್ರಿಲ್ಲ ಇಷ್ಟ. ಓಕೆ ಆಯಿತಾ, ಇದೊಂದು ಪಾಯಿಂಟ್ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನಾವು ಡೈರೆಕ್ಟ್ ಮತ್ತೇನರ ಹೇಳಬೇಕು ಇಲ್ಲಿ. ಸ್ಟ್ರಕ್ಚರ್ ಈಸ್ ವಾಟ್ ಲೀನಿಯರ್, ದ ಬಾಂಡ್ ಆಂಗಲ್ ಈಸ್ 180 ಡಿಗ್ರಿ, ದ ಲೀನಿಯರ್ ಸ್ಟ್ರಕ್ಚರು ಬಾಂಡ್ 180 ಡಿಗ್ರಿ, SP ಹೈಬ್ರಿಡೇಷನ್ ಮುಗೀತಲ್ಲ. ಎಲ್ಲ ಪಾಯಿಂಟ್ಸ್ ಇದ್ರೊಳಗೆ ಕವರ್ ಅದು ಆಲ್ಮೋಸ್ಟ್. ಎನ್ ಸೈಟ್ ಒಳಗೆ ಕೊಟ್ಟಿಲ್ಲ, ಬಟ್ ನಿಮ್ಗೆ ಹೇಳೋದು ಇಟ್ ಇಸ್ ಲುಕ್ ಲೈಕ್ ಲೀನಿಯರ್ ಸ್ಟ್ರಕ್ಚರ್ ಇರ್ತೈತಿ. ಬಾಂಡ್ ಲೀನಿಯರ್ ಇತ್ತಂದ್ರೆ 100% ದ ಬಾಂಡ್ ಆಂಗಲ್ ಈಸ್ 180 ಡಿಗ್ರಿ, ನೋ ಮ್ಯಾಟರ್ ಎಟ್ ಆಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ವಾಟ್ IPSC ನೋಮೆನಿಕಲ್ಚರ್. ನಿಮಗೆಲ್ಲ ಪಾಯಿಂಟ್ಸ್ನ ಹೇಳ್ತಿರ್ತೀನಿ, ಕಂಪ್ಯಾರಿಸನ್ ಸ್ಟಡಿ ಮಾಡಿರಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ವಾಟ್ IUPAC ನೋಮೆನಿಕಲ್ಚರ್. ನೇಮಿಂಗ್ ಹೆಂಗೆ ಮಾಡ್ಬೇಕಾ ಅಂತೇಳಿ IPSC ನೋಮೆನಿಕಲ್ಚರ್ ಆ್ಯಂಡ್ ಐಸೋಮೇರಿಸಮ್ ಅಂತ ತೊಗೋಬೋದಾ. ಓಕೆ, ನೀವು NCERT ಹಂಗೆ ಬೇಕಾತಂದ್ರೆ ಐಸೋಮೇರಿಸಮ್ ಅಂತೇಳಿ 2 ಪಾಯಿಂಟ್ ಒಮ್ಮೆ ಕೊಟ್ಟಾರವ್ರ, ನೀವು ಸಪ್ರೇಟ್ ತೊಗೋಬೋದು. ಈಗ ನೋಡ ನೀವು ಹೆಂಗೆ ಥಿಂಕ್ ಮಾಡ್ಬೇಕಂದ್ರೆ, ನೀವು ಅಲ್ಕೈನ್ಸ್ ಒಳಗೆ ನೋಡಿದ್ರೆ ಅಲ್ಕೈನ್ಸ್ ಒಳಗೆ ಯೂಸ್ವಲಿ ಹೆಂಗಿರ್ತೈತೆ ಅಂದ್ರೆ ಸಿಸ್ ಆ್ಯಂಡ್ ಟ್ರಾನ್ಸ್ ಯೂಸ್ವಲಿ ಯೂಸ್ ಮಾಡ್ತಿರ್ತಾನೆ. ಓಕೆ, ನೀವು ನೆನಪಿನ ತೊಗೋಬೇಕಾ. ಬಟ್ ಇದ್ರೊಳಗೆ ಅಲ್ಲಿ ಪೊಸಿಷನ್ ಐಸೋಮೆರಿಸಮ್ ಆಗಿತ್ತು, ಇಲ್ಲಿ ಪೊಸಿಷನ್ ಐಸೋಮೆರಿಸಮು ಚೈನ್ ಐಸೋಮೆರಿಸಮ್ ಬರ್ತೈತಿ. ಓಕೆ, ಡೆಫಿನೇಷನ್ ಸೇಮ್, ಯಾವುದಕ್ಕೂ ಚೇಂಜ್ ಆಗಲ್ಲ. ಈಗ IPSC ನೋಮೆನಿಕಲ್ಚರ್ ಅಂತ ನಿಮ್ಗೆ ಗುರುತಿರ್ತೈತಿ. ದಟ್ ಈಸ್ ಕಾಲ್ಡ್ ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ಡ್ YNE. ಇಂಪಾರ್ಟೆಂಟ್ ರೂಲ್ ಮೀನ್ಸ್ ವಾಟ್, ಇಫ್ ದ ಟ್ರಿಬಲ್ ಬಾಂಡ್ ಈಸ್ ದರ್ ಯು ಹ್ಯಾವ್ ಟು ಆ್ಯಡ್ ಸಫಿಕ್ಸ್ YNE ಆ್ಯಡ್ ಮಾಡಿ ಬಿಡಬೇಕಂದ್ರೆ ಎಂಡಿಗೆ ನೀವು YNE ಆ್ಯಡ್ ಮಾಡಿದ್ರೆ ಮುಗಿದೋದು. ಯಾವ ಬೇಕಾದ ನೀವು ಎಕ್ಸಾಂಪಲ್ ತೊಗೊಂಡು ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನೋಡ, ಫಾರ್ ಎಕ್ಸಾಂಪಲ್ ಅಸಿಟೈಲಿನ್ ಇಸ್ ಅ ಕಾಮನ್ ನೇಮ, ಇಥೈನ್ ಇಸ್ ಅ IPSC ನೇಮ್. ಇಲ್ಲಿ ಹೇಳಿದ್ದೀನಿ ನಾನು ಆಲ್ರೆಡಿ. ಓಕೆ, ಮತ್ತು ಇದನ್ನ ರಿಪೀಟ್ ಮಾಡೋದು ಬೇಡ. ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. CS3 CH ಡಬಲ್ ಬಾಂಡ್ CH2. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ದ IPSC ನೇಮ್ ಈಸ್ ವಾಟ್ ಪ್ರೊಪೈನ್ ಅಂತ ಕರೀತಾರೆ. YNE IPSC ನೇಮ್ ಈಸ್ ವಾಟ್ ಪ್ರೊಪೈನ್. ವಾಟ್ ಈಸ್ ದ ಕಾಮನ್ ನೇಮ್? ಮಿಥೈಲ್ ಅಸಿಟೈಲಿನ್ ಅಂತ ಕರೀತಾರೆ. ಅದು ಕಾಮನ್ ನೇಮ್ ಏನು ಹೇಳ? ಮಿಥೈಲ್. ಯಾಕಂದ್ರೆ CH3 ಗ್ರೂಪ್ ಐತ್ಲೆ, ದಟ್ಸ್ ವೈ ದೇ ಆರ್ ಗೋಯಿಂಗ್ ಟು ಕಾಲ್ಡ್ ಮಿಥೈಲ್ ಅಸಿಟೈಲಿನ್. ಮತ್ತು ಮಿಸ್ಟೇಕ್ ಆಗ್ತದೆ, TY ಆಗಬೇಕಲ್ಲ, ಇದು TYLENE. ಓಕೆ, TYLENE, ದಟ್ ಈಸ್ ಕಾಲ್ಡ್ ವಾಟ್ ಮಿಥೈಲ್ ಅಸಿಟೈಲಿನ್. ಆಯಿತಾ, ಇಷ್ಟು ನೆನಪಿನ ತೊಗೊಂಡ್ಬಿಡ್ಬೇಕು ನೀವು. ಓಕೆ, ನೆಕ್ಸ್ಟ್ ನೀವು ತೊಗೊಂಡ್ರಂದ್ರೆ ಅದು ಬ್ಯೂಟ್ 1 YNE ಆಗ್ತದೆ. ಮತ್ತು ಇಲ್ಲ ಅಂದ್ರೆ ಅದೊಂದು ಪಾಯಿಂಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಇಲ್ಲಿ. ಇಲ್ಲೇ ಅದನ್ನೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. YNE ಇದೊಂದು ಎಕ್ಸಾಂಪಲ್ ತೊಗೋತೀನಿ ನಿಮಗೆ. ಯಾವುದಾ ಇದು ಇರಲಿ, CH ತ್ರಿಬಲ್ ಬಾಂಡ್. ನಾ ಮಿಸ್ಟೇಕ್ ಮಾಡಿದೆ ನೋಡಿರಿ, ಇಲ್ಲಿ ಮಿಸ್ಟೇಕ್ ಆಯ್ತು ನೋಡಿ. ಟ್ರಿಬಲ್ ಬಾಂಡ ಇಲ್ಲಿ ನೋಡಿ, ಇಲ್ಲಿ ಹೌದಾ, ಹಿಂಗೈತಿಲ್ಲ ಅದು ಆ್ಯಕ್ಚುಲಿ. ಓಕೆ, ಇಲ್ಲಿ ಮಿಸ್ಟೇಕ್ ಮಾಡಿ ನೋಡ್ರಿ, ಮತ್ತೆ ಎಲ್ಲರಿ ಇಲ್ಲಲ್ಲ. ಓಕೆ ರೈಟ್, ಯೂಸ್ವಲಿ ಅಂದ್ರೆ ಅಲ್ಕಿನ್ಸ್ ಬರೀತಿರ್ತೀನಿ, ಹಂಗೆ ಬರಿಬಾರ್ದ. ಓಕೆ ರೈಟ್, ಓಕೆ ಫೈನ್. ಆಯಿತಾ, ನೆಕ್ಸ್ಟ್ ಇದೊಂದು ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೋತೀನಿ. ದಟ್ ಈಸ್ ಕಾಲ್ಡ್ ವಾಟ್, ಈಗ CS3 ತೊಗೋಬೋದಾ, ನೀವು ಬ್ಯೂಟೈನ್ ಎಕ್ಸಾಂಪಲ್ ತೊಗೋಬೋದು. ಇದ್ರೊಳಗೆ ಬ್ಯೂಟೈನ್ ಒಳಗೆ ಏನು ಚೇಂಜ್ ಆಗುತ್ತೆ? CH2. ನೆಕ್ಸ್ಟ್ C ಬೇಡ, ಟ್ರಿಬಲ್ ಬಾಂಡ್ ತೊಗೊಳ್ಳೋಣ. ಆಮೇಲೆ CH ಟ್ರಿಬಲ್ ಬಾಂಡ್ ಬರಲ್ಲ, ಅಲ್ಲಿ ಹೈಡ್ರೋಜನ್ ಬರೋಂಗಿಲ್ಲ. ಓಕೆ, ಗೊತ್ತಾಯ್ತಾ, ಹೈಡ್ರೋಜನ್ ಬರಲ್ಲ. ಈಗ ದಿಸ್ ವಾಟ್ ಈಸ್ ದ ನೇಮ್ ಆಫ್ ದಿಸ್ ಒನ್? ದಿಸ್ ಈಸ್ ಕಾಲ್ಡ್ 1 2 3 4. ಎಲ್ಲಿ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ ಇರ್ತದಲ್ಲ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು. ಓಕೆ, ದಟ್ ಈಸ್ ಬಿಕಾಸ್ ಆಫ್ ದಿಸ್ ಟ್ರಿಬಲ್ ಬಾಂಡ್ ಈಸ್ ಅ ಫಂಕ್ಷನಲ್ ಗ್ರೂಪ್. ಈಗ ಡಬಲ್ ಬಾಂಡ್ ಟ್ರಿಬಲ್ ಬಾಂಡ್ ಇತ್ತಂದ್ರೆ ವಿಚ್ ಒನ್ ವಿಲ್ ಗಿವ್ ಪ್ರಿಫರೆನ್ಸ್ ಫಸ್ಟ್? ಡಬಲ್ ಬಾಂಡ್ ವಿಲ್ ಗಿವ್ ಪ್ರಿಫರೆನ್ಸ್ ಫಸ್ಟ್, ಆಫ್ಟರ್ ದ್ಯಾಟ್ ವಾಟ್ ಟ್ರಿಬಲ್ ಬಾಂಡ್. ದಿಸ್ ಈಸ್ ಅ ಫ್ಯಾಕ್ಟ್. You know the priority of some of the functional group. It is there in what GOC first topic. I explained so well. Okay, next 1 2 3 4 ಆಯಿತಾ. ಇದಕ್ಕೆ ಏನಂತ ಕರಿತೀರಿ? ಹಿಂಗೆ ಕರಿಬೋದು ನೀವು. ಬ್ಯೂಟ್ 1 YNE ಕರಿಬೋದಾ? ಬ್ಯೂಟ್ 1 YNE ಕರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ದಿಸ್ ಈಸ್ ಕಾಲ್ಡ್ IPSC ನೇಮ್. ಈಗ ನಿಮ್ಗೆ ಕಾಮನ್ ನೇಮ್ ಬೇಕಾಗಿತ್ತಂದ್ರೆ ಈ ಕಡೆ ಇವು ಎರಡು ಇಥೈಲ್ದಾವು. ಓಕೆ, ಇಥೈಲ್ ಅಸಿಟೈಲಿನ್ ಅಂತ ಅನ್ಬೋದು ನೀವು, ಹಿಂಗೆ ಅನ್ಬೋದು, ಇಥೈಲ್ ಅಸಿಟೈಲಿನ್. ಓಕೆ, ಇದಕ್ಕೇನ ಇಥೈಲ್ ಅಸಿಟೈಲಿನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ಲಿಯರ್ ಆಯ್ತು. ನಾ ಇಲ್ಲೊಂದು ಪಾಯಿಂಟ್ ಹೇಳಬೇಕಾಗಿತ್ತು, ಹೇಳ್ತಾನೆ. CS3 CH ಬರ್ತೈತೇನು? ಇಲ್ಲಿ ಬರಲ್ಲ, ಡೈರೆಕ್ಟ್ ತೊಗೊಳ್ರಿ ಟ್ರಿಬಲ್ ಬಾಂಡ C. ನೆಕ್ಸ್ಟ್ ಇದೇನಾ CS3. ಓಕೆ, 1 2 3 4 ನೀವು ಈ ಕಡೆದು ಸ್ಟಾರ್ಟ್ ಮಾಡ್ಬೋದು, ಏನು ಚೇಂಜಸ್ ಆಗಂಗಿಲ್ಲ. ಇದಕ್ಕೆ ಏನಂತ ಕರಿತೀರಿ? ಬ್ಯೂಟ್ 2 YNE ಅಂತ ಕರಿತೀರಿ. ಓಕೆ, ಇದು ನೀವು ಇದನ್ನು ಬರಿಬೋದು. ನಾವು ಇದ್ರದ್ದು ಹೆಂಗೆ ಬರಿತೀರಿ? ಡೈಮಿಥೈಲ್ ಅಸಿಟೈಲಿನ್ ಬರಿಬೋದು. ಈ ಕಡೆ ಒಂದು ಈ ಕಡೆ ಒಂದು ಅದಾವಲ್ಲ, ದ್ಯಾಟ್ಸ್ ವೈ ಯು ಆರ್ ಗೋಯಿಂಗ್ ಟು ರೈಟ್ ವಾಟ್ ಡೈಮಿಥೈಲ್ TYLEN, ಡೈಮಿಥೈಲ್ ಅಸಿಟೈಲಿನ್ ಅಂತ ಬರಿತೀರಿ ನೀವು, ಏನು ಪ್ರಾಬ್ಲಮ್ ಇಲ್ಲ. ಡೈಮಿಥೈಲ್ ಅಸಿಟೈಲಿನ್. ಓಕೆ, ದಿಸ್ ಈಸ್ ಕಾಲ್ಡ್ ವಾಟ್ ಕಾಮನ್ ನೇಮ್. ದಿಸ್ ಈಸ್ ವಾಟ್ IPSC ನೇಮ್. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಏನು ಗುರ್ತೈತೇನ? ಇನ್ ದಿಸ್ ಕೇಸ್ ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಸ್ಟ್ರಕ್ಚರ್. ಇದು ನೋಡ, ದಿಸ್ ಈಸ್ ಕಾಲ್ಡ್ ಇಥೈನ್ ಅಂತ ಕರೆದ್ರಿ, ದಿಸ್ ಈಸ್ ಕಾಲ್ಡ್ ವಾಟ್ ಪ್ರೊಪೈನ್ ಅಂತ ಕರೆದ್ರಿ. ಹಿಯರ್ 1 and 2 ಮೆನ್ಷನ್ ಮಾಡಿರಿ, ಹಿಯರ್ 1 and 2 ಮೆನ್ಷನ್ ಮಾಡ್ತೀರಿ. ನಂಬರ್ ಆಫ್ ಕಾರ್ಬನ್, ನಂಬರ್ ಆಫ್ ಹೈಡ್ರೋಜನ್, ಇನ್ ದಿಸ್ ಕೇಸ್ ಬೋತ್ ದ ಕೇಸಸ್ ಆರ್ ಸೇಮ್ ಪೊಸಿಷನ್.
1 ಐತಿ 1 ಐತಿ, ಏನೂ ಚೇಂಜಸ್. ದೀಸ್ ಟು ಸ್ಟ್ರಕ್ಚರ್ ಡು ನಾಟ್ ಹ್ಯಾವಿಂಗ್ ಅ ದ್ಯಾಟ್ ಮಚ್ ಡಿಫರೆನ್ಸ್. But just here in this case, just you have to compare between these two because of the number of carbon hydrogen both are same. But in this case what happens, the number of carbon atom is going to increase. In this case 3 is there, in this case 4 is there, but these two are different structures. These two are different structures. Bear in mind, important. ನೀವು ನೆನಪಿನ ಇಟ್ಕೋಬೇಕಾ, ಡಿಫ್ರೆಂಟ್ ಸ್ಟ್ರಕ್ಚರ್ ಇರೋದ್ರಿಂದ that's why you are going to call as a position isomerism ಅಂತ ಕರೀತಾರೆ ಇದಕ್ಕೆ. Is there any change in the position? These two group, there is no change in the position because of here 1 2 is there, here 1 2 triple bond, no doubt. Okay, clear ಆಯ್ತು ನಿಮ್ಮದು ಏನು. ಬಟ್ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೇನೆ, ಹೈಡ್ರೋಜನ್ ಬರಲ್ಲ ಇಲ್ಲಿ. ಓಕೆ ನೋಡಿರಿ, ಹಿಂಗಾಗ್ತದೆ ನೋಡಿರಿ. ಓಕೆ, ನೀವು ಒಂದು ಸ್ವಲ್ಪ ಅಲರ್ಟ್ ಇರ್ತು ಬರ್ರಿ. ಓಕೆ ರೈಟ್, ಗೊತ್ತಾಯ್ತಾ? ಇದು ನೆನಪಿನ ಟ್ರಿಬಲ್ ಬಾಂಡ್ ಐತಿ, ಟ್ರಿಬಲ್ ಬಾಂಡ್ is there, no problem. Okay, that's why in this case this triple bond indicate what you are going to call as a what, that is functional group. In this case functional group is what, same position, 1 and 2 ಸೇಮ್ ಪೊಸಿಷನ್ ಒಳಗಿರ್ತದೆ, ಏನೂ ಚೇಂಜಸ್ ಆಗಲ್ಲ. ಬಟ್ ಇನ್ ದಿಸ್ ಕೇಸ್ ಏನಾಗ್ತದೆ ಅಂದ್ರೆ ಪೊಸಿಷನ್ ಚೇಂಜ್ ಆಗ್ತದೆ ನೋಡಿ. ಜಸ್ಟ್ ಹಿಯರ್ in this case 1 and 2 position having a triple bond, but in this case 2 and 3 having a what, triple bond. In this case what, there is a change in the position of the triple bond, that's why they called as a positional isomerism or a positional isomers ಅಂತ ಕರೀತಾರೆ. ಇದನ್ನು ಕ್ಲಿಯರ್ ಕಟ್ ನೀವು ನೆನಪಿನ ಇಟ್ಕೋಬೇಕಾಗ್ತದೆ, ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಪರ್ಫೆಕ್ಟ್ ಮಾಡಬೇಕು. ಓಕೆ, ಏನು ಚೇಂಜ್ ಆಗೈತೆ ಅಂತ ಹೇಳಿ. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ದೀಸ್ ಟು ಆರ್ ಆಲ್ಮೋಸ್ಟ್ ಸೇಮ್ ಸ್ಟ್ರಕ್ಚರ್ಸ್, ಓನ್ಲಿ ಚೇಂಜ್ ಇನ್ ದ ನಂಬರ್ ಆಫ್ ಕಾರ್ಬನ್. But in this case these two are what, change in the what, structure. ಇವೆರಡು ಏನದಾವ, ಸ್ಟ್ರಕ್ಚರ್ಸ್ ಒಳಗೆ ಚೇಂಜ್ ಅದಾವ, ಪ್ರಾಪರ್ಟಿನೂ ಚೇಂಜ್ ಆಗ್ತದೆ ಆಟೋಮೆಟಿಕ್. ಸ್ಟ್ರಕ್ಚರ್ ಚೇಂಜ್ ಆಗ್ತಂದ್ರೆ ಪ್ರಾಪರ್ಟಿ ಚೇಂಜ್ ಆಗ್ತದೆ, ಅದು ಬೇಸಿಕ್ ಪಾಯಿಂಟ್. ಓಕೆ, ಇದೊಂದು ಸ್ವಲ್ಪ ನೀವು ನೆನಪಿನ ಇಟ್ಕೋಬೇಕಾಗ್ತದೆ. ಓಕೆ, ಮುಗಿತಾ? ಇದೊಂದು ಪಾಯಿಂಟ್ ಪೊಸಿಷನ್ ಐಸೋಮೆರಿಸಮ್, ಚೈನ್ ಐಸೋಮೆರಿಸಮು ಬರ್ತಾವೆ. ಓಕೆ, ನೆಕ್ಸ್ಟ್ ನೋಡ ಕ್ವಶನ್ಸ್, ನಿಮ್ಮ ಎನ್ ಸಿ ಆರ್ ಟಿ ಒಳಗೆ ಒಂದು ಕ್ವಶನ್ಸ್ ಪ್ರೇ ಮಾಡಿರ್ತಾನೆ. ಈಗ C5H8 ಐತಿಪ್ಪ, ಈಗ ಒಂದು ಕೊಟ್ಟಾನ ಇಂಥದ್ದು ಸ್ಟ್ರಕ್ಚರ C5H8 ಐತಿ. ಇನ್ ದಿಸ್ ಕೇಸ್ ಈಸ್ ದೇರ್ ಪೊಸಿಷನಲ್ ಐಸೋಮೆರಿಸಮ್ ಪಾಸಿಬಲ್? ಇನ್ ದಿಸ್ ಕೇಸ್ ಎಸ್, ಪೊಸಿಷನಲ್ ಐಸೋಮೆರಿಸಮ್ ಈಸ್ ಪಾಸಿಬಲ್. ಹೌ ಮೆನಿ ಸ್ಟ್ರಕ್ಚರ್ಸ್ ಆರ್ ಪಾಸಿಬಲ್ ಅಂತ ಕ್ವಶನ್ ಕೇಳ್ತಿರ್ತಾನೆ. ಯಾವ ಪೊಸಿಷನಲ್ ಐಸೋಮೆರಿಸಮ್ ಅಂತ ಕ್ವಶನ್ ಕೇಳ್ತಿರ್ತಾನೆ. ಈ ಟೈಪ್ ಕ್ವಶನ್ಸ್ಗಳು ಫ್ರೇಮ್ ಮಾಡ್ತಿರ್ತಾರೆ. ಬಟ್ ಸಿಂಪಲ್, ಇದು ಭಾಳ ಸಿಂಪಲ್ ಕ್ವಶನ್ ಆಗ್ತದೆ. ಬಟ್ ಇದಕ್ಕಿಂತ ಡಿಫಿಕಲ್ಟ್ ಕ್ವಶನ್ಸು ಕೇಳ್ತಿರ್ತಾನೆ. ಓಕೆ, ಈಗ ನೋಡಿ C5H8 ನೀವು ಹೆಂಗೆ ಬರಿಬೋದಾ, ಇಂಥದ್ದೊಂದು ಟೆಕ್ನಿಕ್ ಹೇಳಿದ್ದೆ ನೋಡಿ ನಿಮ್ಗೆ, ಅಲ್ಕೀನ್ಸ್ ಒಳಗೆ ಹೇಳಿದ್ದೆ ನೋಡಿ ನಾ ಎಕ್ಸ್ಪ್ಲನೇಷನ್. ಓಕೆ, C5H8 ಹೆಂಗೆ ಬರಿಬೋದಾ? ವೆರಿ ಸಿಂಪಲ್ ಟೆಕ್ನಿಕ್. ಅಂದ್ರೆ ನಿಮ್ಗೆ 1 2 3 4 5 ಒಂದು ಟೆಕ್ನಿಕ್ ಇದು. ಫಸ್ಟ್ ಕಾರ್ಬನ್ ಬರೋದು, ಕಾರ್ಬನ್ ಬರೋದ ನಂತರ ನಿಮ್ಗೆ ಏನಪ್ಪ ಅಂದ್ರೆ ಟೆಕ್ನಿಕ್ ಇಲ್ಲಿ, ಇದು C5H8 ಐತಿ, ಇದು ಗೊತ್ತಿಲ್ಲಪ್ಪ, ಈಗ ಫುಲ್ ಬ್ಲ್ಯಾಂಕ್ ಅದ ರೀ ನೀವು C5H8 ಅಂದ್ರೆ ಹೇಳಿ. ಓಕೆ, ಇದ್ರೊಳಗೆ ಡಬಲ್ ಬಾಂಡ್ ಹಾಕಿದ್ರೆ ಪಾಸಿಬಲ್ ಆಗ್ತಾವೆ ನೋಡಿರಿ, ಹೈಡ್ರೋಜನ್ ಪಾಸಿಬಲ್ ಆಗ್ತಾವನ್ನ ಆಗಂಗಿಲ್ಲ, ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡಿರಿ. ಡಬಲ್ ಬಾಂಡ್ ಹಾಕಿದ್ರಂದ್ರೆ ಹೈಡ್ರೋಜನ್, ಇಲ್ಲಿ ಡಬಲ್ ಬಾಂಡ್ ಹಾಕಿದ್ರೆ ಹೈಡ್ರೋಜನ್ ಎಷ್ಟು ಆತ, 3 4 5 6 7, ಆಮೇಲೆ ಡಬಲ್ ಬಾಂಡ್ 7, ಇಲ್ಲಿ ಎಷ್ಟು ಆಯ್ತಪ್ಪ 8 9 ಆಗ್ತೈತಿ. ಇಲ್ಲಿ ಸರ್ ತೋರಿಸ್ತೀನಿ ನೋಡ. ಈಗ ನೀವು ಫುಲ್ ಬ್ಲ್ಯಾಂಕ್ ಅದಾರೆ ಅಂತ ತಿಳ್ಕೊಡ್ರಿ, ಡಬಲ್ ಬಾಂಡ್ ಹಾಕಿರಿ ಬೈ ಚಾನ್ಸ್. ಡಬಲ್ ಬಾಂಡ್ ಹಾಕಿರಂದ್ರೆ ಇಲ್ಲಿ ಎಷ್ಟು ಹೈಡ್ರೋಜನ್ 1 2 3, ಇಲ್ಲೊಂದು ಹೈಡ್ರೋಜನ್ ಬರೀಲಿ, ಇಲ್ಲಿ 2 ಹೈಡ್ರೋಜನ್. ಇದು ನಾನು ಸ್ವಲ್ಪ ಬೇರೆ ಹೇಳತ್ತಾನೆ ನಿಮಗೆ, ಇಲ್ಲಿ 3 ಹೈಡ್ರೋಜನ್. ಅಂದರೆ ಇದಕ್ಕೆ ಟ್ಯಾಲಿ ಆಗ್ತೈತೆ. ನೀವು ಟ್ರಿಬಲ್ ಬಾಂಡ್ ಹೆಂಗೆ ತೊಗೊಂಡ್ರಿ ಅಂತೇಳಿ ನೀವು, ಮೈ ಪ್ಲ್ಯಾನ್ ಈಸ್ ಗೋಯಿಂಗ್ ಟು ಟೇಕ್ ಅ ನೆಕ್ಸ್ಟ್ ಟ್ರಿಬಲ್ ಬಾಂಡ್. ದ್ಯಾಟ್ಸ್ ವೈ ಯು ಹ್ಯಾವ್ ಟು ಕೌಂಟ್ ನಂಬರ್ ಆಫ್ ಕಾರ್ಬನ್. ಓಕೆ, ಡಬಲ್ ಬಾಂಡ್ ಬರ್ತಾರೆ. ಓಕೆ, 3 4 5 6 7 8 9 10. ಇದು ಪಾಸಿಬಲ್ ಆಗುತ್ತೆ. ದಿಸ್ ಇಸ್ ಸ್ಟ್ರಕ್ಚರ್ ಈಸ್ ರಾಂಗ್, ಹಿಂಗೆ ಬರೆಯೋಕೆ ಬರಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀವು ಟೆಕ್ನಿಕ್ ಟ್ರಿಬಲ್ ಬಾಂಡ್ ಹಾಕಿ ನೋಡ್ಬೇಕು. ಅವಾಗ ಏನು ಮಾಡ್ಬೇಕು, ಟ್ರಿಬಲ್ 1 2 3 4 5. ಈಗ ಟ್ರಿಬಲ್ ಬಾಂಡ್ ಹಾಕೋಣ, ಎಲ್ಲಿ ಬೇಕಾದಲ್ಲಿ ಹಾಕ್ರಿ, ನಿಮಗೆ ಎಲ್ಲಿ ಇಂಟ್ರೆಸ್ಟ್ ಐತೆ ಅಲ್ಲಿ. ನಾ ಇಲ್ಲಿ ಹಾಕ್ತೇನೆ ರೀ, ಈ ಪಾಯಿಂಟಿಗೆ ಹಾಕ್ತೇನೆ, ನೀವು ಇಲ್ಲೇ ಹಾಕ್ಬೋದು, ಏನು ಬೇಕಾದ್ರೆ. ಇಲ್ಲೊಂದು ಹೈಡ್ರೋಜನ್ ಬರೀಲಿ, ನೋ ಪ್ರಾಬ್ಲಮ್. ಇಲ್ಲಿ ಹೈಡ್ರೋಜನ್ ಬರಲ್ಲ. ಇನ್ ದಿಸ್ ಕೇಸ್ 2 ಹೈಡ್ರೋಜನ್ಸ್. ಓಕೆ, in this case 2 hydrogen. Okay, in this case 3 hydrogen. You have to count number of hydrogen, 3 4 5 6 7 8. Yes, right, this is structure, means this is containing triple bond anta pakka aiti gonda. Okay, what is the IPC name of this case andra, this is 1 2 3 4 5 pent 1 YNE ಮುಗಿತಲ್ಲ, NT ಅಪ್ಪ ಇದು. ಓಕೆ, pent 1 YNE ಮುಗೀತು. ಇದು ನೆಕ್ಸ್ಟ್ ಪಾಸಿಬಲ್ ಇನ್ನೊಂದು ಬರಿಬೋದನ್ನ ಸ್ಟ್ರಕ್ಚರ್ಸ್ ಥಿಂಕ್ ಮಾಡೋಣ. ಯಾಕಂದ್ರೆ ದೇ ಆರ್ ಆಸ್ಕಿಂಗ್ ಹೌ ಮನಿ ಪೊಸಿಷನಲ್ ಐಸೋಮೆರಿಸಮ್ ಆರ್ ಪಾಸಿಬಲ್. ಹಂಗೆ ಕೇಳ್ತಿರ್ತಾನೆ, ಚೈನ್ ಐಸೋಮೆರಿಸಮ್ ಕೇಳ್ತಿರ್ತಾನೆ, ಅದಕ್ಕೆ ಎಷ್ಟು ಪಾಸಿಬಲ್ ಆಗ್ತಾವೆ ಅಂತೇಳಿ ನೀವು ಥಿಂಕ್ ಮಾಡಿರ್ತಂದ್ರೆ ಬರಿಬೋದು ನಾವು ಎಷ್ಟು ಏನೇನು ಪಾಸಿಬಲ್ ಆಗ್ತಾವೆ ಅಂತೇಳಿ. ಓಕೆ, ನೆಕ್ಸ್ಟ್ 1 2 3 4, ನೆಕ್ಸ್ಟ್ ಒನ್ ಈಸ್ ವಾಟ್ 5. ಈಗ ಏನು ಮಾಡಿರಿ, ಚೇಂಜ್ ಮಾಡಿರಿ, ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಏನು ಮಾಡಿರಿ, ಚೇಂಜ್ ಮಾಡಿರಿ. ಪೊಸಿಷನ್ನ ಸೆಕೆಂಡ್ ಒಳಗೆ ಈ ಕಡೆ ಹಾಕಿದ್ರೆ ನೀವು ಈಗ ಇಲ್ಲಿ ಹಾಕಿರೋನು ಒಂದಪ್ಪ, ಇಲ್ಲಿ ಬರೋದ್ರೂ ಟ್ರಿಬಲ್ ಬಾಂಡ್ ಒಂದ, ಏನೂ ಚೇಂಜಸ್ ಆಗಂಗಿಲ್ಲ. ಓಕೆ, ನಾ ಇಲ್ಲಿ ಬರಿತೀನಿ ಟ್ರಿಬಲ್ ಬಾಂಡ, ಇಲ್ಲಿ ಬರೋದ್ರು ಒಂದ,
ಈ ಪಾಯಿಂಟ್ಗೆ ಬರೋದ್ರು ಒಂದಲ್ಲ, ಕಾರ್ಬನ್ ನಂಬರ್ 1 2 ಏನು ಚೇಂಜಸ್ ಆಗಂಗಿಲ್ಲ. ಇಲ್ಲಿ CH3 ಅದ, ಇಲ್ಲಿ ಅಂತೂ ಕಾರ್ಬನ್ ಬರಲ್ಲ. ಇನ್ ದಿಸ್ ಕೇಸ್ 2 ಹೈಡ್ರೋಜನ್ CH3 1 2 3 4 5 1 2 3 ಈ ಕಡೆದು ಬರಬಾರ್ದು. ಯಾಕಳ ದಿಸ್ ಈಸ್ ಗೋಯಿಂಗ್ ಟು ಗೆಟ್ ಅ 3. ಲೊಕೆಂಟ್ ರೂಲ GOC ಫಸ್ಟ್ ಟಾಪಿಕ್, ದಟ್ಸ್ ವೈ ಇನ್ ದಿಸ್ ಕೇಸ್ ವಾಟ್ 2. ಅದೆಲ್ಲ ನೋಡಿರಿ ವಿಡಿಯೋ ಒಳಗದ, ನಾವು ಪ್ಲೇ ಲಿಸ್ಟ್ ಒಳಗದ್ರೆ ಯು ವಿಲ್ ಗೆಟ್ ಅ GOC ಟಾಪಿಕ್. ಓಕೆ, ನೆಕ್ಸ್ಟ್ ಇದಕ್ಕೆ ಏನಂತ ಕರಿತೀರಿ ಈಗ, ಫೆಂಟ ಬರಬೇಕಾ, ಪೆಂಟ್ 2YNE ಬರ್ತೈತಿ, ಪೆಂಟ್ 2YNE ಮುಗೀತು. 2 ಪಾಸಿಬಲ್. ಇನ್ನೊಂದು ಪಾಸಿಬಲ್ ಆಗ್ತೈತೆ ನೋಡ್ರಿ, ಇದಕ್ಕೆ ಆಗ್ಬೋದು ಇನ್ನೊಂದು ಪಾಸಿಬಲ್. ಸ್ವಲ್ಪ ನೀವು ಚೇಂಜ್ ಮಾಡ್ಬೇಕು ಸ್ಟ್ರಕ್ಚರ್ ಚೇಂಜ್ ಮಾಡಿದ್ರೆ ಯು ವಿಲ್ ಗೆಟ್ ಈ ರೀತಿ ಮಾಡಿ ಹಿಂಗೆ ಮಾಡಿ. ಓಕೆ, ಇಲ್ಲೊಂದು ಹಾಕ್ಬೋದು. ಓಕೆ, ನಾವು ಹ್ಯಾವ್ ಟು ಕೌಂಟ್ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ C5H8 is there. Okay, you have to start from here 1 2, next this is 3 and this is called 4. In this case first you have to write a substituent that is called 3-methyl. First you are going to write, next after that but you have to write but 1YNE. This is what IPAC nomenclature. ಓಕೆ, ಇಷ್ಟ ಆಗ್ತದೆ ನಿಮಗೆ. ಓಕೆ, ಇಲ್ಲಿ ಕ್ವಶನ್ ಏನು ಅರೈಸ್ ಆಗ್ತದೆ ಅಂದರೆ, ಇನ್ ದಿಸ್ ಕೇಸ್ ಹೌ ಮನಿ ಪೊಸಿಷನಲ್ ಐಸೋಮೇರಿಸಮ್ ಆರ್ ದೇರ್ ಅಂತ ಕೇಳ್ತಾನೆ. ಪೊಸಿಷನಲ್ ಐಸೋಮೇರಿಸಮ್ ಅದ ನೋಡ ಟೆಕ್ನಿಕ್, ಚೇಂಜ್ ಇನ್ ದ ಪೊಸಿಷನ್ ಆಫ್ ದ ಟ್ರಿಬಲ್ ಬಾಂಡ್. 1 2 ಟ್ರಿಬಲ್ ಬಾಂಡ್. ಓಕೆ, 3 4 ಇಲ್ಲಿ ದೀಸ್ 2 ಆರ್ ಪೊಸಿಷನಲ್ ಐಸೋಮೇರಿಸಮ್ ಅಂತ ಗೊತ್ತಾಗಿಬಿಡ್ತದೆ ನಿಮಗೆ. ಓಕೆ, ಪೊಸಿಷನ್ ಐಸೋಮೇರಿಸಮ್. ಓಕೆ, ನೀವು ಪೊಸಿಷನಲ್ಲೂ ಅನ್ನಬೋದು, ಐಸೋಮಾಸ್ ಏನು ಪ್ರಾಬ್ಲಮ್. ಇದು ನೋಡ ಆಗಂಗಿಲ್ಲ, ಯಾಕಂದ್ರೆ 1 and 2 ಟ್ರಿಬಲ್ ಬಾಂಡ್. ಇಲ್ಲಿ ನೋಡ 1 and 2 ದೀಸ್ 2 ಆರ್ ನಾಟ್ ಅಂದ್ರೆ ನಿಮ್ಗೆ NCERT ಬೇಕಾದ್ರೆ ಹಿಂಗೇನೋ ಕೊಟ್ಟ ನಾವು. ಓಕೆ, ಕೊಟ್ಟಿರ್ತಾನೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆರ್ ಪೊಸಿಷನಲ್ ಐಸೋಮೇರಿಸಮ್, ಥರ್ಡ್ ಈಸ್ ನಾಟ್ ಅ ಪೊಸಿಷನಲ್ ಐಸೋಮೇರಿಸಮ್. ಫ್ಯಾಕ್ಟ್ ಈಸ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಈಸ್ ದೇರ್ ಎನಿ ಚೈನ್ ಐಸೋಮೇರಿಸಮ್? ಓಕೆ, ಚೈನ್ ಐಸೋಮೇರಿಸಮ್ ಅಂದ್ರೆ ಯು ಹ್ಯಾವ್ ಟು ಚೆಕ್ ದಿ ನಂಬರ್ ಆಫ್ ಕಾರ್ಬನ್ ಅಟಮ್ ಇನ್ ಅ ಚೈನ್. ನಂಬರ್ ಆಫ್ ಕಾರ್ಬನ್ ಅಟಮ್ ಚೈನ್ ನೋಡ್ರಿ ಏನರ ಪಾಸಿಬಲ್ ಆಗ್ತೈತೆ ಅಂತ ಹೇಳ್ರಿ ನೋಡೋಣ. ಮತ್ತು ನೀವು ಪೊಸಿಷನ್ ಐಸೋಮೇರಿಸಮ್ ಮತ್ತೆ ಆಗ್ಬೋದು ಹೇಳ. 1 and 2 ದೀಸ್ 2 ಆರ್ ಪೊಸಿಷನಲ್ ಐಸೋಮೇರಿಸಮ್. 2 and 3 ಆರ್ ಪೊಸಿಷನಲ್ ಐಸೋಮೇರಿಸಮ್ ಆಗ್ಬೋದಲ್ಲ, ಹೌದಾ? ಇಲ್ಲ ಅಂದ್ರೆ 1 and 3 ಪೊಸಿಷನಲ್ ಐಸೋಮೇರಿಸಮ್ ಆಗಂಗಿಲ್ಲ. ಓಕೆ, 2 and 3 ಆಗ್ಬೋದಲ್ಲ. ಓಕೆ, ಇವೆರಡೂ ಆಗ್ಬೋದಲ್ಲ. ಅದಕ್ಕೆ ಪಾಸಿಬಲ್ ಅಂದ್ರೆ 1 and 2 ಪೊಸಿಷನಲ್ ಐಸೋಮೇರಿಸಮ್ ಪಾಸಿಬಲ್. ನೆಕ್ಸ್ಟ್ 2 and 3 ಬಿಕಾಸ್ ಆಫ್ ದ ನಂಬರ್ ಆಫ್ ಕಾರ್ಬನ್ ಟ್ರಿಬಲ್ ಬಾಂಡ್ ಈಸ್ ಚೇಂಜ್. 2 and 3 ಆಗ್ಬೋದು. ನೀವು ಡಬಲ್ ಬಾಂಡ್ ಚೇಂಜ್ ಮಾಡಿದ್ರೆ ಚೇಂಜ್ ಆಗ್ತದೆ. ಇದು ನೆನಪನ್ನ ಇಟ್ಕೊಂಡ್ಬಿಡ್ಬೇಕು ನೀವು, ಹೆಂಗೆ ಡಬಲ್ ಬಾಂಡ್ ಚೇಂಜ್ ಮಾಡಿದ್ರೆ. ಓಕೆ, ಗೊತ್ತಾಗ್ತದೆ ನಿಮಗೆ. ಮತ್ತು ನೀವು NCERT ಒಳಗೆ ಡಬಲ್ ಬಾಂಡ್ ಎಲ್ಲರೂ ಇಲ್ಲಿ ಸ್ಟಾರ್ಟಿಂಗಿನೂ ಬರ್ದ ನಾವು, ಹೌದಾ? ಸ್ಟಾರ್ಟಿಂಗ್ ಬರ್ದಂದ್ರೆ ಅವಾಗ ಚೇಂಜ್ ಆಗ್ತೈತಿ, ತಿಳ್ಕೊಳ್ರಿ. ಹೇಳೋದಾ ನೀವು ಕಾನ್ಸೆಪ್ಟ್ ತಿಳ್ಕೊಂಬಿಡ್ರಿ, ರಿಮೈನಿಂಗ್ ಥಿಂಗ್ಸ್ ಈಸ್ ಈಸಿ. ಓಕೆ, ನೆಕ್ಸ್ಟ್ ಚೈನ್ ಐಸೋಮೇರಿಸಮ್ ಥಿಂಕ್ ಮಾಡಿರಿ. ಚೈನ್ ಐಸೋಮೇರಿಸಮ್ ಥಿಂಕ್ ಮಾಡಿರಿ ಪಾಸಿಬಲ್ ಆಗ್ತೈತೆ. ಚೈನ್ ಐಸೋಮೇರಿಸಮ್ ಥಿಂಕ್ ಮಾಡಿರತ್ತಂದ್ರೆ ಆಗ್ತೈತೆ ನೋಡ. ಸೆಕೆಂಡ್ ಆ್ಯಂಡ್ ಥರ್ಡ್. ಓಕೆ, ನೀವು ಸೆಕೆಂಡು ಆ್ಯಂಡ್ ಥರ್ಡ್ ಥಿಂಕ್ ಮಾಡಿರಿ ಅಂದ್ರೆ ದೀಸ್ 2 ಆರ್ ಚೈನ್ ಐಸೋಮರ್ಸ್. ಇವು ಎರಡು ಏನಾಗ್ತಾವ? ಚೈನ್ ಐಸೋಮರ್ಸ್. ಫಸ್ಟ್ ಆ್ಯಂಡ್ ಸೆಕೆಂಡ್ ಆಗಂಗಿಲ್ಲ ನೋಡಿ. ಯಾಕೆ ಹೇಳ? ನಂಬರ್ ಆಫ್ ಕಾರ್ಬನ್ ಅಟಮ್ ಹಿಂಗೆ ನೋಡ್ರಿ ಎಷ್ಟು ಅದಾವ? 5. ಹಿಂಗೆ ನೋಡ್ರಿ 5. ಬಟ್ ಇನ್ ದಿಸ್ ಕೇಸ್ ನಂಬರ್ ಆಫ್ ಕಾರ್ಬನ್ ಅಟಮ್ ಈಸ್ ವಾಟ್? 4. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಸೆಕೆಂಡ್ ಆ್ಯಂಡ್ ಥರ್ಡ್. ಹಿಂಗೆ ಆಗ್ಬೋದಲ್ಲ. ಫಸ್ಟ್ ಆ್ಯಂಡ್ ಥರ್ಡ್ ಆಗ್ಬೋದು, ಅದು ಆಗ್ಬೋದಾ? ಫಸ್ಟ್ ಆ್ಯಂಡ್ ಥರ್ಡ್ ಆಗ್ಬೋದು. ಫಸ್ಟ್ ಆ್ಯಂಡ್ ಥರ್ಡ್ ಆಗ್ಬೋದಾ? ಸೆಕೆಂಡ್ ಆ್ಯಂಡ್ ಥರ್ಡ್ ಆಗ್ಬೋದು. ಓಕೆ, ಇವು ಎರಡೂ ಆಗಂಗಿಲ್ಲ. ಫಸ್ಟ್ ಆ್ಯಂಡ್ ಸೆಕೆಂಡ್ ಆಗಂಗಿಲ್ಲ. ನೀವು ನೆನಪನ್ನೇ ಇಟ್ಕೊಂಡ್ಬಿಡ್ಬೇಕು. ಓಕೆ, ದೀಸ್ ಇಂಡಿಕೇಟ್ ವಾಟ್? ಚೈನ್ ಐಸೋಮೇರಿಸಮ್. ಚೇಂಜ್ ಇನ್ ದಿ ನಂಬರ್ ಆಫ್ ಕಾರ್ಬನ್ ಅಟಮ್ ಅಂತ ಹೇಳಿ ನೀವು ಹೇಳ್ಬೋದು. ದಟ್ ಈಸ್ ಇಂಡಿಕೇಟ್ ವಾಟ್? ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ವಾಟ್? ಚೈನ್ ಐಸೋಮರ್ಸ್ ಅಂತ ಕರಿತಾನೆ. ಫಸ್ಟ್ ಆ್ಯಂಡ್ ಥರ್ಡ್ ಒಳಗೂ ಚೇಂಜ್ ಆಗುತ್ತೆ. ಓಕೆ, ಅಪ್ ಟು ದಿಸ್ ವಾಟ್? ದಿಸ್ ಈಸ್ ಇಂಟ್ರೊಡಕ್ಷನ್ ಅಬೌಟ್ ವಾಟ್? ಅಲ್ಕೈನ್ಸ್, IPAC nomenclature, and next one is what? Isomerism. Next point we will discuss next video. Thank you.